ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮ ಜಪವನ್ನು ಆಲಸ್ಯ ಮಾಡದೆ ಮಾಡ್ತಾ ಇದ್ದೀರಾ ಹಾಗೂ ಬರೋ ಅಂತಹ ಡಿವೈನ್ ಗೈಡೆನ್ಸನ್ನು ಖಂಡಿತ ಫಾಲೋ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತಾ, ಸೊ ಈ 12/12 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ವೆಬಿನಾರ್ ತೊಗೊಂಡಾಗ ಪ್ರತಿನಿತ್ಯ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ. ಹಾಗೂ ನೀವು ತೋರಿಸ್ತಾ ಇರುವಂತಹ ವಿಶ್ವಾಸ, ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇದು ಹೀಗೆ ಇರಲಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ಮತ್ತು ಇವತ್ತು ಒಂದು ಡಿಸೆಂಬರ್ 17 ನನಗೆ ಮೆಸೇಜ್ ಚಾನಲ್ ಆಗಿರೋ ಪ್ರಕಾರ ನನ್ನ ಸ್ಪಿರಿಟ್ ಗೈಡ್ಸ್ ಹೇಳಿದ್ದಾರೆ ಓಪನು ಕ್ಲಾಸನ್ನು ತೊಗೊಳ್ಳೋದಕ್ಕೆ. ಯಾಕೆಂದರೆ ಈ ವರ್ಷ ನೀವು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀರಾ ಮತ್ತು ಏನೇನೆಲ್ಲ ಬ್ಲಾಕೇಜಸ್ ಇದೆ ಅದನ್ನೆಲ್ಲ ನಾವು ರಿಲೀಸ್ ಮಾಡಿ ಮುಂದಿನ ವರ್ಷಕ್ಕೆ ಹೋದರೆ ಹೊಸ ವರ್ಷನ ನಾವು ಹೊಸದಾಗಿ ವೆಲ್ಕಮ್ ಮಾಡ್ಕೋಬಹುದು. ಹಾಗೂ ಮ್ಯಾನಿಫೆಸ್ಟೇಷನ್ ನಮ್ಮದು ಫಾಸ್ಟ್ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರೆಲ್ಲ ಈ ಸಮಸ್ಯೆಗಳು ಸಾಕಪ್ಪ, ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಅನ್ಕೊತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಖರ್ಚು ಮಾಡಬೇಕಾಗಿರೋದು ಕೇವಲ 333 ರೂಪಾಯಿ ಮಾತ್ರ. ನೀವು ಹೊರಗಡೆ ಗೋಬಿ, ಮಸಾಲೆ ಈ ಥರ ಚಾಟ್ಸ್ ತಿನ್ನೋಕ್ಕೆ ಹೋದರೆ ಎಷ್ಟೆಲ್ಲ ಖರ್ಚು ಮಾಡ್ತೀರಿ. ನಾನಿಲ್ಲಿ ಹಣವನ್ನು ಕೇಳ್ತಾ ಇರೋದು ಕೇವಲ ನಾನು ಕೊಡ್ತಾ ಇರೋ ಸಮಯಕ್ಕೆ. ಬಟ್ ಅದರಿಂದ ನಿಮಗೆ ಬರೋ ಅಂಥ ರಿಸಲ್ಟು ಅದ್ರ 100 ಪಟ್ಟು 1000 ಪಟ್ಟು ಹೆಚ್ಚಿರುತ್ತೆ. ಈ ಹಣನ ನಾನು ಹೀಗೆ ಇನ್ವೆಸ್ಟ್ ಮಾಡೋದಲ್ಲ ಅಂತ ಖಂಡಿತ ನೀವು ರಿಗ್ರೆಟ್ ಮಾಡೋದೇ ಇಲ್ಲ. ಅಷ್ಟು ಅದಕ್ಕಿಂತ ಹೆಚ್ಚಿನದಾಗಿ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಅಂತ ನಾನಿಲ್ಲಿ ನಿಮಗೆ ಅಶ್ಯೂರ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ನಿಮ್ಮ ಜೀವನದಲ್ಲಿರುವಂತಹ ಕರ್ಮಾಸ್ ಮತ್ತು ಸ್ಟಕ್ನೆಸ್ಸು ಅದೆಲ್ಲ ಏನೇನು ಈ ವರ್ಷದಲ್ಲಿ ನೋವು ತಿಂದಿದ್ದೀರಾ, ಬೇಡದೇ ಇರೋದು ವ್ಯಕ್ತಿಗಳನ್ನಾಗಿದ್ದಿರಬಹುದು, ಏನೇನೆಲ್ಲ ನೀವು ರಿಲೀಸ್ ಮಾಡಬೇಕು ಅಂತ ಇದ್ದೀರಾ, ರಿಲೀಸ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಯೂನಿವರ್ಸ್ನಿಂದ. ಸೊ ನೀವು ನಾನು ತಮ್ನೇಲಲ್ಲಿ ನನ್ನ ನಂಬರನ್ನು ಪೋಸ್ಟ್ ಮಾಡ್ತೀನಿ. ಸೊ ಆ ನಂಬರನ್ನು ಕಾಪಿ ಪೇಸ್ಟ್ ಮಾಡಿ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಐ ವಿಲ್ ಪ್ರೊವೈಡ್ ದ ಇನ್ಫಾರ್ಮೇಷನ್ಸ್. ಓಕೆ. ಸೊ ನಾನಿವತ್ತು ಈ ವರ್ಷ ನಿಮ್ಮ ಹೇಗಿತ್ತು, ಏನೇನೆಲ್ಲ ನಿಮ್ಮ ಏನು ಅನುಭವಿಸಿದ್ರಿ ಅಥವಾ ಏನೇನೆಲ್ಲ ಸಮಸ್ಯೆಗಳು ಎದುರಿಸಿದ್ರಿ, ಸೊ ಅದನ್ನು ಇಲ್ಲಿ ಕಾರಭೈರವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಅವರ ಮೆಸೇಜ್ ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ. ಅಥವಾ ನಿಮಗೆ ಬೇರೆ ಇನ್ಯಾರಾದರೂ ಇಷ್ಟ ದೇವರಿದ್ದರೆ, ನೀವು ಇನ್ಯಾರಾದರೂ ಡೈಟಿ ಜೊತೆ ಕನೆಕ್ಟ್ ಆಗಿದೆ, ಸೊ ಅವ್ರ ಮೆಸೇಜ್ ಅಂತಲೇ ನೀವು ತಗೋಬಹುದು. ಇದು ಎನರ್ಜಿ ಮಾತ್ರ, ಯಾವುದೇ ಧರ್ಮ ಅಥವಾ ಜೆಂಡರ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿ ನೋಡೋಣ. ಈ ವರ್ಷ ಇಲ್ಲಿ ಕೆಲವರು ಫಸ್ಟ್ ನಂಬರೇ ಇದು ಬಂದಿದೆ. ಈ ಕಾರ್ಡ್ಗೆ ತುಂಬ ಅರ್ಥಗಳಿದೆ. ಬಟ್ ನನಗಿಲ್ಲಿ ಮೆಸೇಜ್ ಆಗ್ತಾ ಇರೋದು ಕೆಲವರಿಗೆ ಈ ವರ್ಷ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೋ, ಸೈಕಿಕ್ ಅಟ್ಯಾಕ್ಸಿಂದನೋ ಅಥವಾ ಬೇರೆಯವರ ಒಂದು ಪ್ರಭಾವದಿಂದನೋ ನಿಮ್ಮ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀರ. ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಎಮೋಷನ್ಸು ಸೊ ಎಲ್ಲ ಸ್ಟಕ್ ಆಗಿದೆ. ಅವರ ಸುತ್ತನೇ ಸುತ್ತಾ ಇತ್ತು. ನೀವೇನೇ ಮಾಡಬೇಕು ಅಂತ ಅಂದರೂ ಕೂಡ ಅದನ್ನು ನಿಮಗೆ ಮಾಡಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಲೇಜಿನೆಸ್ಸು, ಡಿಸಿನೆಸ್ಸು ಅಂದರೆ ಸೋಂಬೇರಿತನ, ಆಲಸ್ಯತನ ಜಾಸ್ತಿ. ಏನೋ ಒಂದು ಕೆಲಸ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರಿ, ಆದರೆ ಅದು ಮಾಡೋಕ್ಕೆ ಕಾಲ ಕೂಡ ಬರ್ತಾ ಇರಲಿಲ್ಲ ಅಥವಾ ಮಾಡೋದಕ್ಕೆ ನಿಮ್ಮ ಎನರ್ಜಿ ಸಾಕಾಗ್ತಾ ಇರಲಿಲ್ಲ. ಪ್ಲ್ಯಾನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಕಾರ್ಯಗತ ಮಾಡುವಾಗ ನಿಮಗೆ ಸಮಸ್ಯೆಗಳು ತುಂಬ ಎದುರಾಗ್ತಾ ಇತ್ತು. ಹಾಗೂ ನೀವು ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ನಿಮಗೆ ಈ ವರ್ಷ ಸಿಕ್ಕಿಲ್ಲ. ಬಿಕಾಸ್ ನಿಮಗೆ ದೃಷ್ಟಿ ಬೇಗ ಆಗಿಬಿಡುತ್ತೆ. ಮತ್ತು ಕೆಲವೊಂದು ಬೇಡದೇ ಇರೋಂತಹ ಎನರ್ಜಿ ನಿಮ್ಮ ಸುತ್ತಾ ಇರೋದ್ರಿಂದ ಹಾಗೂ ನಿಮ್ಮ ಜೊತೆ ಇರೋಂತಹ ಕೆಲವು ಏನು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಅವರು ಅದು ನಿಮ್ಮ ಹತ್ರಕ್ಕೆ ಬರಬಾರ್ದು ಅಂತ ಹೇಳಿ. ಯಾಕಂದರೆ ನಿಮಗೆ ಇದೆಲ್ಲ ಸಿಕ್ಬಿಟ್ರೆ ನೀವು ಅವರ ಹಿಡಿತಕ್ಕೆ ಸಿಗೋದಿಲ್ಲ ಅಂತನೋ, ಜಂಬ ಬಂದ್ಬಿಡುತ್ತೆ ಅಂತನೋ, ನಮ್ಮ ಅದಿಂದಲ್ಲಿ ಇರೋದಿಲ್ಲ. ಇದರ ಒಂದು ಸ್ವಾರ್ಥತನದಿಂದ ನಿಮ್ಮ ಏಳಿಗೆಯನ್ನು, ನಿಮ್ಮ ಬೆಳವಣಿಗೆಯನ್ನು ಅವರು ಸ್ಟ್ರಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ನಿಮಗೆ ಎಷ್ಟು ನೀವು ನಿರೀಕ್ಷೆ ಮಾಡಿದ್ರಿ ಆ ಒಂದು ಯಶಸ್ಸು 2025ರಲ್ಲಿ
ಸಿಕ್ಕಿಲ್ಲ. ನಿಮಗೆ ಮೆಜಿಷಿಯನ್ ಆಗೋ, ನಿಮ್ಮ ಜೀವನಕ್ಕೆ ನೀವು ಜಾದೂಗಾರ ಆಗುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಎಲ್ಲೋ ಇದು ನಿಮ್ಮನ್ನು ತಡೆದಿದೆ. ಆ ಒಂದು ಎನರ್ಜಿ ನಿಮಗೂ ಫೀಲ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ, ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ. ದೇವ್ರ ಮುಂದೆನೂ ಕೂಡ ನೀವು ಈ ಪ್ರಶ್ನೆ ಕೇಳಿದ್ದೀರ. ಪ್ರಿವಿಯಸ್ ಏನು ಮೆಸೇಜ್ ನಾನು ಅಪ್ಲೋಡ್ ಮಾಡಿದ್ದೆ ವಿಡಿಯೋ, ಅದರಲ್ಲೂ ಕೂಡ ನ್ಯಾಯ ಕೇಳ್ತಾ ಇದ್ರಿ. ಆ ಒಂದು ಮೆಸೇಜ್ ಬಂದಿತ್ತು. ಸೊ ಇಲ್ಲೂ ಕೂಡ ಅದೇ ಬರ್ತಾ ಇದೆ. ನಿಮ್ಮ ಒಂದು ಬೆಳವಣಿಗೆಯನ್ನು ಅವರು ತಡೆ ಹಿಡಿಬಹುದು. ಇಲ್ಲಿ ಕೆಲವರಿಗೆ ಸ್ವಲ್ಪ ನಿಮ್ಮ ಕೆಲವೊಂದು ಪಾಠಗಳನ್ನು ಕಲಿಯೋದಿತ್ತು ಆ ವ್ಯಕ್ತಿಗಳಿಂದ. ಹಾಗಾಗಿ ಅವರು ಹಿಂದಿನ ಜನ್ಮದ ಕೆಲವೊಂದು ಕರ್ಮಾಸ್ ಕೂಡ ಇತ್ತು. ನೀವು ಹಿಂದಿನ ಜನ್ಮದಲ್ಲಿ ಅವ್ರಿಗೇನೋ ಮಾಡಿದ್ರಿ. ಸೊ ಅದನ್ನು ಅವರು ಇಲ್ಲಿ ತೀರಿಸ್ಕೊಂಡಿದ್ದಾರೆ ಅವರು. ಸೊ ಅದು ನಿಮ್ಮ ಸ್ವಲ್ಪ ಕರ್ಮ ಉಳಿದಿತ್ತು. ಹಾಗಾಗಿ ಅದು ಈ ವರ್ಷದಲ್ಲಿ ತೀರಿದೆ. ಸೊ ಮುಂದಿನ ವರ್ಷ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದನ್ನು ರಿಲೀಸ್ ಮಾಡಿ, ಅದ್ರ ಜೊತೆಗೆ ಖಂಡಿತ ನಿಲ್ಲಬೇಡಿ. ಖಂಡಿತ ಓಪನ್ ಕ್ಲಾಸ್ಗೆ ನೀವು ಜಾಯಿನ್ ಆಗಿ ಖಂಡಿತ ಅದನ್ನೆಲ್ಲ ರಿಲೀಸ್ ಮಾಡಿ, ಹೇಗೆ ಹಾವು ತನ್ನ ಪೊರೆಯನ್ನು ಕಳಚಿ ಹೊಸದಾಗಿ ಜೀವನ ಶುರು ಮಾಡುತ್ತೆ, ಹೊಸ ದೇಹವನ್ನು ಪಡೆಯುತ್ತೆ, ಆ ರೀತಿ ನಿಮಗೆ ಓಪನ್ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಮೆಸೇಜ್ ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಖಂಡಿತ ನೀವು ಸೇರಿ ನಿಮಗೆ ಮುಂದಿನ ವರ್ಷ ನೋಡೋರಂತೆ ಹೇಗೆ ಬದಲಾಗುತ್ತೆ ನಿಮಗೆ ಅಂತ. ಸೊ ಏನೇನೆಲ್ಲ ರಿಗ್ರೆಟ್ಸ್ ಇತ್ತು, ಆ ದುಃಖ, ಆ ಅವಮಾನ, ಸೊ ಅದನ್ನೆಲ್ಲ ನೀವು ಅನುಭವಿಸಿದ್ದೀರ. ಅದು ಈ ವರ್ಷಕ್ಕೆ ಕೊನೆ ಆಗಲಿ, ಮುಂದಿನ ವರ್ಷ ನಿಮ್ಗೆ ತುಂಬ ಚೆನ್ನಾಗಿ ಆಗಬರಲಿ ಅಂತ ನಾನಂತೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಒಳ್ಳೆಯದಾಗಲಿ ನಿಮಗೆ. ಈ ವರ್ಷ ತುಂಬ ಸಾಲ ಮಾಡಿದ್ದೀರಾ ನೀವು, ಆ ಒಂದು ಎನರ್ಜಿ ಸೆನ್ಸ್ ಆಗ್ತಾಯಿದೆ. ಸೊ ನೀವು ಮತ್ತು ಸಾಲಕ್ಕೆ ಅಂತ ತೊಗೊಂಡಿದ್ದ ಹಣ ಏನು ಉದ್ದೇಶ ಇಟ್ಕೊಂಡು ತೊಗೊತಾ ಇದ್ರಿ, ಆ ಉದ್ದೇಶಕ್ಕೆ ಇದನ್ನು ಖರ್ಚು ಮಾಡಿದೆ. ಅದು ಬಂದಿದ್ದ ಹಣ ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಸಾಲ ಮಾತ್ರ ಆಗಿದೆ, ಸಾಲ ಮುಂದೆ ಇದೆ. ಆದರೆ ನೀವೇನು ಉದ್ದೇಶ ಏನೋ ಒಂದು ಕೆಲಸಕ್ಕೆ ಅಂತ ತೊಗೊಂಡಿರ್ತಿದ್ರಿ, ಆ ಕೆಲಸ ಆಗಿಲ್ಲ. ಸೊ ಇದರಿಂದ ಸಾಲ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿದೆ. ಸೊ ಇದು ಯಾರಿಗೆ ರೆಸೊನೇಟ್ ಆಗಿದೆ ಗೊತ್ತಿಲ್ಲ. ಎಷ್ಟು ಇಸ್ಕೊಂಡ್ರೂ ಸಾಕಾಗ್ತಾ ಇಲ್ಲ. ಇಸ್ಕೋತಾ ಇದ್ದೀರಾ ಮುಗಿತಾನೇ ಇಲ್ಲ. ಹೋಗಲಿ, ಇಸ್ಕೊಂಡಿದ್ದಕ್ಕೆ ಮತ್ತೊಂದು ಸಾಲನೋ ಏನೋ ತೀರಿಸಿದ್ದೀರಾ, ಅದು ಇಲ್ಲ. ಆ ಹಣ ಎಲ್ಲೋಗಿದೆ ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೊಗೊಂಡಿದ್ದೀರಿ. ಹಣ ಕೈಗೆ ಬಂದ ತಕ್ಷಣ ನೀವೇನು ಉದ್ದೇಶಕ್ಕೆ ತೊಗೊಂಡಿದ್ರಿ ಅನ್ನೋದನ್ನು ಮರೆತುಬಿಟ್ಟು ಅದನ್ನು ನಿಮ್ಮ ಅಯ್ಯೋ ಬಿಡು ನೋಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಸ್ವಂತಕ್ಕೆ ಖರ್ಚು ಮಾಡಿಕೊಂಡು ಈಗ ಅದನ್ನು ತೀರ್ಸೋಕೆ ಒದ್ದಾಡ್ತಾ ಇದ್ದೀರಾ. ಅವ್ರು ಕೇಳ್ತಾ ಇದ್ದಾರೆ ಸಾಲನ ನನಗೆ ವಾಪಸ್ ಮಾಡಿ ಅಂತ. ಬಟ್ ಅದು ನಿಮಗೆ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕೆಲವೊಂದು ತಪ್ಪು ನಿರ್ಧಾರಗಳನ್ನು ನೀವು ತೆಗೆದುಕೊಂಡಿದ್ದೀರ. ಸೊ ತೊಂದರೆ ಇಲ್ಲ. ಸೊ ಸ್ಪಿರಿಚುಯಾಲಿಟಿನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಅದು ಸಮಯ ತೆಗೆದುಕೊಳ್ಬಹುದು. ಆದರೆ ನಿಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿದ್ದರೆ ಖಂಡಿತ ಲಕ್ಷ್ಮೀ ತಾಯಿ ನಿಮಗೆ ಒಲಿದು ಬರ್ತಾರೆ. ಸ್ವಲ್ಪ ಜೋಪಾನವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ ಹಾಗೂ ಖರ್ಚು ಮಾಡಿ. ನೀವೇನು ಉದ್ದೇಶ ಇದೆ ನಿಮ್ಮ ಆ ಹಣನ ತಗೊಂಡಿರೋದು, ಅಥವಾ ನಿಮ್ಗೆ ಯಾವುದೇ ಹಣ ಬಂದಿರಬಹುದು, ಅದನ್ನು ಸ್ವಲ್ಪ ಜೋಪಾನವಾಗಿ ಖರ್ಚು ಮಾಡಿ. ಮನಿ ಮ್ಯಾನೇಜ್ಮೆಂಟನ್ನು ಕಲ್ತ್ಕೊಳ್ಳಿ. ಸೊ ಇದು ನಿಮಗೆ ಮುಂದಿನ ವರ್ಷದಲ್ಲಿ ಬದಲಾಗಲಿದೆ. ಆ ಒಂದು ಸೆನ್ಸ್ ನನಗೆ ಆಗ್ತಾಯಿದೆ. ಏನು ನೀವು ಬೇರೆಯವರಿಂದ ಇಲ್ಲಿ ಕೂತ್ಕೊಂಡು ಮಂಡಿ ಊರಿ ದುಡ್ಡು ಇಸ್ಕೋತಾ ಇದ್ದೀರಿ ಅಲ್ವಾ, ಆ ಒಂದು ಎನರ್ಜಿ ಖಂಡಿತ ಚೇಂಜ್ ಆಗೇ ಆಗುತ್ತೆ. ನೋಡಿ, ಇಲ್ಲಿ 3 ಚಕ್ರ ನನಗೆ ನಿಮ್ಮದು ಡಿಸ್ಬ್ಯಾಲೆನ್ಸ್ ಆಗಿರೋ ತೋರಿಸ್ತಾ ಇದೆ. ಒಂದು ಮೂಲಾಧಾರ ಚಕ್ರ, ಇನ್ನೊಂದು ಮಣಿಪುರ ಚಕ್ರ, ಇನ್ನೊಂದು ಹಾರ್ಟ್ ಚಕ್ರ. ಈ 3ಅನ್ನು ನೀವು ಈ ವರ್ಷ ಹೀಲ್ ಮಾಡ್ಕೊಳ್ಳಿ. ಮುಂದಿನ ವರ್ಷದಲ್ಲಿ ನೀವು ಏನಿಲ್ಲಿ ಇಸ್ಕೊಳ್ಳೋ ಅಂತಹ ಎನರ್ಜಿನಲ್ಲಿ ಇದ್ದೀರಲ್ಲ, ಕೊಡೋ ಅಂತಹ ಎನರ್ಜಿಗೆ ಖಂಡಿತ ಬರ್ತೀರ. ನೀವು ಬೇರೆಯವ್ರು ಕೊಡ್ತೀರ, ಅದನ್ನು ನೀವು ಸೆನ್ಸ್ ಮಾಡ್ತೀರ. ಖಂಡಿತ ನಿಮ್ಮ ಏನು ಮತ್ತು ಏನು ಎನರ್ಜಿ ಸೆಂಡ್ ಆಗಿದೆ ಅಂತನೋ ಅಥವಾ ಯಾರ್ದೋ ದೃಷ್ಟಿನೋ ಶಾಪನೋ ಎಲ್ಲ ಹೋಗಿ ನಿಮ್ಮ ಮೂಲಾಧಾರ ಚಕ್ರವನ್ನು ಬ್ಲಾಕ್ ಮಾಡಿದೆ. ಅಲ್ಲಿ ನನಗೆ ಕಪ್ಪನೆಯ ಒಂದು ಎನರ್ಜಿ ಸೆನ್ಸ್ ಆಗ್ತಾಯಿದೆ. ಖಂಡಿತ ನೀವು ಮೂಲಾಧಾರ ಚಕ್ರವನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಎಲ್ಲ ಬೇಡದೇ ಇರೋ ಎನರ್ಜಿನ ರಿಲೀಸ್ ಮಾಡಿ
ಗಣಪತಿ ಮೂಲಾಧಾರ ಚಕ್ರದ ಅಧಿಪತಿ. ಓಂ ಗಂ ಗಣಪತಿಯೇ ನಮಃ ಅಂತ ಪ್ರತಿದಿನ 108 ಬಾರಿ ಮೂಲಾಧಾರ ಚಕ್ರವನ್ನು ಆ ಕಡೆ ಗಮನ ಹರಿಸ್ತಾ ಪ್ರತಿದಿನ ಹೇಳ್ತಾ ಬನ್ನಿ. ಭೂಮಿಯ ಸ್ವಲ್ಪ ಹೊಲ ಗದ್ದೆ ತೋಟದಲ್ಲಿ ಕೆಲಸ ಮಾಡಿ ಅಥವಾ ಗಾರ್ಡನಿಂಗ್ ಮಾಡಿ, ಇಲ್ಲ ಇದು ಸಾಧ್ಯ ಇಲ್ಲ ಅಂತಂದರೆ ಬರಿಗಾಲಲ್ಲೇ ನೀವು ನೆಲದಲ್ಲೇ ಭೂಮಿ ತಾಯಿಯ ಸ್ಪರ್ಶಕ್ಕೆ ಸ್ವಲ್ಪ ಹೊತ್ತಾದ್ರೂ ಬರಿಗಾಲಲ್ಲಿ ನಿಲ್ಲಿ. ಇದರಿಂದನೂ ಕೂಡ ನಿಮ್ಮಲ್ಲಿರುವಂತಹ ಆ ಒಂದು ಎನರ್ಜಿ ಗ್ರೌಂಡಿಂಗ್ ಆಗುತ್ತೆ. ಸೊ ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಹಾಗೆ ಅದು ಸಾಧ್ಯ ಇಲ್ಲ ಅಂದರೆ ಮೂಲಾಧಾರ ಚಕ್ರದ ಒಂದು ಬೀಜ ಮಂತ್ರ ಲಮ್ ಅಂತ, ಅದನ್ನು ನೀವು ಉಚ್ಚಾರಣೆ ಮಾಡೋದ್ರಿಂದನೂ ಕೂಡ ನಿಮ್ಮ ಮೂಲಾಧಾರ ಚಕ್ರ ಕ್ಲೆನ್ಸ್ ಆಗುತ್ತೆ. ಅದೇ ರೀತಿ ಮಣಿಪುರ ಚಕ್ರ, ಹಾರ್ಟ್ ಚಕ್ರ. ಸೊ ತುಂಬ ಗೈಡೆಡ್ ಮೆಡಿಟೇಷನ್ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ. ನೀವು ಮನಸ್ಸು ಮಾಡಬೇಕಷ್ಟೇ, ಖಂಡಿತ ಮಾಡಿ. ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ಏನು ಈ ವರ್ಷ ನೀವು ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಲ್ವ, ಅದೆಲ್ಲ ರಿಲೀಸ್ ಆಗುತ್ತೆ, ಹೀಲ್ ಆಗುತ್ತೆ. ನೋಡಿ ಇಲ್ಲಿ ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಕೂಡ ಸಿಂಗಲ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ನಿಮಗೆ ಹಣ ಬೇಕು ಅಂದಾಗ ಖಂಡಿತ ಅದು ಬರ್ತಾಯಿತ್ತು ಎಲ್ಲಿಂದನೋ, ಆದರೆ ಏನಾಗ್ತಾಯಿತ್ತು, ಅದು ಈ ರೀತಿ ಬಂದದ್ದು ಹಿಂಗೆ ಎಲ್ಲ ದಿಕ್ಕಲ್ಲೂ ಕೂಡ ಖರ್ಚಾಗಿ ಹೋಗಿದೆ. ಸೊ ಆಗೋಗಿದ್ದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನೇ ನೀವು ಒತ್ಕೊಂಡು ಮುಂದಕ್ಕೆ ಹೋಯಿತು ಅಂತಂದರೆ ಮುಂದಿನ ವರ್ಷವೂ ಇದೇ ಪ್ಯಾಟ್ರನ್ನು ನಿಮಗೆ ಖಂಡಿತ ರಿಪೀಟ್ ಆಗುತ್ತೆ. ಅದನ್ನು ರಿಲೀಸ್ ಮಾಡಲಿಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನೀವು ಡೈಲಿ ಇದಕ್ಕೆ 5 ರಿಂದ 10 ನಿಮಿಷ ಅಥವಾ 1/4 ಗಂಟೆ ಕೊಡಬೇಕಷ್ಟೇ. ನಿಮಗೋಸ್ಕರ 1/4 ಗಂಟೆ ಕೊಟ್ಟರೆ ನೀವು ಇಡೀ ವರ್ಷ ಮುಂದಿನ ವರ್ಷ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮ್ಮ ಎನರ್ಜಿ ಆ ವರ್ಷವೂ ಕೂಡ ನಿಮಗೆ ಒಳ್ಳೆಯದಾಗಿ ಬರುತ್ತೆ. ಇಲ್ಲಿ ಕೆಲವರಿಗೆ ಓವರ್ ಬರ್ಡನ್, ಈ ವರ್ಷ ಕೆಲಸ ತುಂಬ ಮಾಡಿದ್ದೀರಿ. ಎಷ್ಟು ಅಂದರೆ ಯಾರು ಏನೇ ಹೇಳಿದ್ರು ಮಾಡಿದ್ದೀರಿ, ಇಲ್ಲ ಅಂದೆ. ಅಪ್ಪ ಒಂದು ಬಂದು ಹೇಳ್ತಾರೆ, ಅಮ್ಮ ಒಂದು ಬಂದು ಹೇಳ್ತಾರೆ, ಬಾಸ್ ಒಂದು ಹೇಳ್ತಾರೆ, ಫ್ರೆಂಡ್ಸ್ ಒಂದು ಹೇಳ್ತಾರೆ, ಮನೇಲಿ ಇರೋವಂಥ ಎಲ್ಲರೂ ಒಂದೊಂದು ಕೆಲಸ ಹೇಳಿದ್ರು ಕೂಡ ನೀವು ಇಲ್ಲ ಅಂದೆ ಮಾಡಿದ್ದೀರಿ. ಸೊ ಅವರ ಬಗೆಗಿನ ನಿಮ್ಮ ಪ್ರೇಮ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಆದರೂ ಕೂಡ ಅದರಿಂದ ನಿಮಗೆ ನೋವೇ ಸಿಕ್ಕಿದೆ. ಯಾರೂ ಕೂಡ ನಮಗೋಸ್ಕರ ಇಷ್ಟು ಪ್ರೀತಿಯಿಂದ ನೀವು ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡಿಲ್ಲ. ಬದಲಾಗಿ ಆ ಮಾಡಿರೋ ಕೆಲಸದಲ್ಲಿ ತಪ್ಪನ್ನು ಹುಡುಕಿದ್ದಾರೆ. ಇದರಿಂದ ನಿಮ್ಮ ಮನಸ್ಸು ತುಂಬ ನೊಂದಿದೆ. ಸೊ ಮಣಿಪುರ ಚಕ್ರ ನಿಮ್ಮದು ಬ್ಲ್ಯಾಕ್ ಆಗಿದೆ. ಅದರಲ್ಲಿ ನಮ್ಮ ಹಿಂದಿನ ಜನ್ಮದಿಂದ ಬಂದಂತಹ ಎಲ್ಲ ಮೆಮೊರೀಸ್ ಸ್ಟೋರ್ ಆಗಿರುತ್ತೆ ಮಣಿಪುರ ಚಕ್ರದಲ್ಲಿ. ಸೊ ನೀವು ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ. ಆಗ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ನಮ್ಮ ವೈಬ್ರೇಷನ್ ಹೈ ಆದರೆ ಈ ಥರ ಅವಮಾನ, ಚುಚ್ಚುಮಾತು, ದುಃಖ, ಈ ಥರದ್ದೆಲ್ಲ ಲೋವರ್ ವೈಬ್ರೇಷನ್ ಫ್ರೀಕ್ವೆನ್ಸಸ್ಸು ನಿಮ್ಮ ಹತ್ರಕ್ಕೂ ಬರಲ್ಲ. ನೀವು ಸ್ಟ್ರಾಂಗಾಗಿರ್ತೀರಿ. ಸೊ ಇದ್ರ ಕಡೆ ಗಮನ ಕೊಡಿ. ಯಾರು ಏನು ಹೇಳಿದ್ರೂ ಮಾಡೋದನ್ನು ಬಿಟ್ಬಿಡಿ. ಅಂದರೆ ಅವ್ರ ಬಗ್ಗೆ ಕೇರ್ ಮಾಡಿಬಿಡಿ ಅಂತಲ್ಲ, ನಿಮ್ಮ ಸಮಯವನ್ನು, ನಿಮ್ಮ ಎನರ್ಜಿಯನ್ನು ನಿಮ್ಗಾಗದೆ ಹೋದರೂ ಮಾಡಿದ್ದೀರಿ. ಸೊ ಆ ಥರ ತ್ಯಾಗ ಬೇಡ. ನಿಮಗಾಗಿ ನೀವು ಸಮಯವನ್ನು ಮೀಸಲಿಡಿ. ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಹಣವನ್ನು ಫಸ್ಟು ನೀವು ನಿಮಗೋಸ್ಕರ ಎತ್ತಿಟ್ಕೊಳ್ಳಿ. ಅದು ಮಿಕ್ಕಿದ್ದನ್ನು ಕೊಡಬೇಕು ಅಂತ ಅನಿಸ್ದಾಗ ಖಂಡಿತ ಕೊಡಿ. ಆಗ ನಿಮಗೆ ರಿಗ್ರೆಟ್ ಆಗಲ್ಲ ಮುಂದಕ್ಕೆ. ನಾನೆಲ್ಲ ಸಮಯ ಕೊಟ್ಟೆ, ನಾನೆಲ್ಲ ಹಣ ಕೊಟ್ಟೆ, ನಾನೆಲ್ಲ ಎನರ್ಜಿ ಕೊಟ್ಟೆ, ನಾನು ಅಷ್ಟು ಪ್ರೀತಿ ಮಾಡಿದೆ, ಇವರು ಅದನ್ನು ವ್ಯಾಲ್ಯೂ ಕೊಡಲಿಲ್ಲ ಅಂತ ದುಃಖ ಪಟ್ಟರೆ ಇದು ಅವರ ತಪ್ಪಲ್ಲ, ಇದು ನಿಮ್ಮ ತಪ್ಪು. ಯಾಕಂದರೆ ನಮ್ಮ ಸುತ್ತ ನಾವು ಬೌಂಡ್ರಿ ಹಾಕ್ಕೊಳ್ಳೇಬೇಕು. ಯಾವಾಗ ನಮ್ಮ ಪ್ರೀತಿಗಾಗಲಿ, ನಾವು ಕೊಡೋ ಟೈಮ್ಗಾಗಲಿ, ಎನರ್ಜಿಗಾಗಲಿ ಬೆಲೆ ಇಲ್ಲ ಅಂದಾಗ ಅದನ್ನು ನಾವು ಫ್ಲೋ ಮಾಡೋಕ್ಕೆ ಬಿಡಬಾರ್ದು. ಅದನ್ನು ನಮ್ಮ ಹಿಡಿತದಲ್ಲಿ ನಾವು ಇಟ್ಕೋಬೇಕು. ಬಿಕಾಸ್ ನಮಗೆ ಬೇಕಾದಾಗ ಅದು ಸಿಗೋದಿಲ್ಲ. ಈ ಒಂದು ಎನರ್ಜಿಯನ್ನು ನೀವು ಸೆನ್ಸ್ ಮಾಡಿದ್ದೀರಾ. ಸೊ ಮುಂದಿನ ವರ್ಷ ಆ ರೀತಿ ಮಾಡಬೇಡಿ. ನಿಮ್ಮ ಎನರ್ಜಿನ ಖಂಡಿತ ಹೈ ಮಾಡ್ಕೊಳ್ಳಿ. ಆಗ ಈ ರೀತಿ ರಿಪೀಟ್ ಆಗೋದಿಲ್ಲ. ಏನೇ ಇದ್ರೂ ಫಸ್ಟು ಸೆಲ್ಫ್ ಲವಲ್ಲಿರಿ, ಆಮೇಲೆ ಬೇರೆಯವರು. ಇಲ್ಲಿ ಕೆಲವರಿನ್ನ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀರ. ಒಂದು ತೀರ್ಮಾನ ತಗೊಳ್ಳೋದ್ರಲ್ಲಾಗಿರಬಹುದು, ಬೇರೆಯವರಿಂದ ಪ್ರೀತಿಯನ್ನು ಗಳಿಸೋದ್ರಲ್ಲಾಗಿರಬಹುದು, ಕೆಲಸ. ಇಲ್ಲಿ ಕೆಲವರು ತಮ್ಮ ಕೆಲಸವನ್ನು ಬಿಟ್ಟಿರೋದು ಕೂಡ ನನಗೆ ಸೆನ್ಸ್ ಆಗ್ತಾಯಿದೆ. ಸೊ ಹಣಕಾಸಿಗೆ ಸಂಬಂಧಪಟ್ಟಂಗೆ ತುಂಬ ಇನ್ನೇನು ಬಂತು ಅಂತ ಅನ್ಕೋತೀರ, ಅದು ಬರೋದಿಲ್ಲ. ಯಾರೋ ಕೊಡಬೇಕು ಅಂತಿರ್ತಾರೆ, ಕೊಡೋದಿಲ್ಲ. ಯಾರೋ ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ,
ಬರ್ತೀವಿ ಅಂತ ಹೇಳ್ತಾರೆ, ಬಟ್ ಬರಲ್ಲ. ಈ ಥರ ಎಲ್ಲ ಏರಿಯಾದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಸ್ಟಕ್ನೆಸ್ಸನ್ನು ನೀವು ಫೀಲ್ ಮಾಡಿದ್ದೀರ. ತುಂಬ ಡಿಲೇಸ್, ತುಂಬ ನಿಧಾನ ನಿಮ್ಮ ಕೆಲಸಗಳು ಈ ವರ್ಷ ಆಗೋದ್ರಲ್ಲಿ. ಇನ್ನು ಕೆಲವರಿಗೆ ಅದು ಸಿಕ್ಕರೂ ಕೂಡ ಸಿಕ್ಕಂತೆ ಸಿಕ್ಕು ನಿಮ್ಮ ಕೈ ತಪ್ಪು ಹೋಗಿದೆ. ಇನ್ನು ಕೆಲವ್ರಿಗೆ ಒಂದು ಏರಿಯಾದಲ್ಲಿ ಸಕ್ಸಸ್ ಸಿಕ್ತು ಅಂದರೆ, ಈಗ ನಿಮಗೆ ಪ್ರೀತಿ ವಿಷಯದಲ್ಲಿ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ. ನೀವು ಅಂದ್ಕೊಂಡಂತಹ ಪಾರ್ಟ್ನರ್ ಜೊತೆಗೆ ಮದುವೆ ಆಗಿದೆ, ಬಟ್ ಮದುವೆ ಆದಮೇಲೆ ಅವರ ಪ್ರೀತಿಯಲ್ಲಿ ಬದಲಾವಣೆ ನೋಡಿದ್ದೀರಿ. ಸೊ ಈ ಥರ ನಿಮಗೆ ಸಿಕ್ಕಿದರೂ ಕೂಡ ಅದರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಅದು ನಿಮಗೆ ಸಿಕ್ಕಿಲ್ಲ. ಸಿಕ್ಕಿದೆ, ಸಿಕ್ಕಾದಮೇಲೆ ಬದಲಾಗಿದೆ. ಸೊ ಈ ಥರ ಒಂದು ಎನರ್ಜಿಯನ್ನು ನಾನಿಲ್ಲಿ ಸೆನ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲದಕ್ಕೂ ಒಂದೇ ಉತ್ತರ ಏನಂದರೆ, ನಿಮ್ಮ ಪ್ಯಾಟ್ರನ್ಸು, ನಿಮ್ಮ ಕರ್ಮಸನ್ನು ಫಸ್ಟು ರಿಲೀಸ್ ಮಾಡಿ. ತುಂಬ ಬ್ಯಾಗೇಜ್ ಇದೆ, ಆ ಬ್ಯಾಗೇಜನ್ನು ಕ್ಲೀನ್ ಮಾಡಿ. ಆಗ ಅದಷ್ಟಕ್ಕದೇ ನಿಮ್ಮ ಸುತ್ತ ಇರುವಂತಹ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ. ನಮ್ಮ ಇನ್ನರ್ ವರ್ಡ್ ಏನಿರುತ್ತೆ, ನಮ್ಮ ಔಟರ್ ವರ್ಡು ಹಾಗೆ. ನಮ್ಮ ಮನಸ್ಸಲ್ಲಿ ಇಲ್ಲ ನಾನು ಆ ಥರ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಥರ ಮೆಮೊರೀಸ್ ಎಲ್ಲ ನನ್ನ ಹತ್ರ ಇದೆಯಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಉಗಮ ಆದಾಗಿನಿಂದ, ಅಂದರೆ ಈ ಜನ್ಮ ಅಂತಲ್ಲ, ಹಿಂದಿನ ಜನ್ಮ ಅಂತಲ್ಲ, ನಮ್ಮ ಸೋಲ್ ಯಾವಾಗ ಈ ಭೂಮಿ ಮೇಲೆ ಬಂದಿದೆ ಅಥವಾ ಹುಟ್ಟಿದೆ, ಅಲ್ಲಿಂದನೂ ಕೂಡ ಆ ಸೋಲಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮೆಮೊರೀಸು ಸ್ಟೋರ್ ಆಗಿರುತ್ತೆ. ಸೊ ಅದೇ ಪದೇ 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 ಏನಾಗ್ತಾ ಇರುತ್ತೆ, ನಮ್ಮ ಮುಂದೆ ಬರ್ತಾ ಇರುತ್ತೆ ಅಂಟಿಲ್ ನಾವು ಅದನ್ನು ಹೀಲ್ ಮಾಡೋ ತನಕ. ಹಾಗಾಗಿ ಈ ಮೆಸೇಜ್ ಬಂದಿದೆ ಅಂದರೆ ಯೂನಿವರ್ಸಿಂದ ನಿಮಗೆ ಡೈರೆಕ್ಟಾಗಿ ಸಜೆಷನ್ ಬರ್ತಾ ಇದೆ. ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್ಸು ನಿಮ್ಮಿಂದ ರಿಲೀಸ್ ಆಗಿ ಹೋಗೋ ಸಮಯ ಬಂದಿದೆ. ಆ ಒಂದು ಬ್ಯಾಗೇಜನ್ನು ಇಳಿಸಿ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಅದೇ ಪ್ಯಾಟ್ರನ್ನಲ್ಲೇ ಬದುಕ್ತೀರಾ. ಸೊ ಇದೊಂದು ಕ್ಲಿಯರ್ ಇಂಡಿಕೇಷನ್ನು, ನೀವು ನಿಮ್ಮ ಕರ್ಮವನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮ ಮುಂದಿನ ವರ್ಷ ಖಂಡಿತ ನೋಡಿ, ಇದು 9. ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಈ ವರ್ಷ 9 ಏನೋ ನಮ್ಮ ಈ ವರ್ಷದ ಭಾಗ್ಯ ಅಂಕ. ಈ ಎನರ್ಜಿನಲ್ಲೇ ನೀವು ಇದ್ದೀರಾ. ಹಾಗಾಗಿ ರಿಲೀಸ್ ಇಟ್. ನಮಗೆ ಯಾವುದು ಬೇಡ ಅದನ್ನು ನಾವು ಎಷ್ಟು ಬೇಗ ರಿಲೀಸ್ ಮಾಡ್ತೀವಿ, ನಾವು ಅಷ್ಟು ಬೇಗ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಸಾಧಿಸೋದಕ್ಕೆ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಬಟ್ ನಾವು ಅದಕ್ಕೆ ಎಫರ್ಟ್ ಹಾಕದೆ ಹೋದರೆ ಯೂನಿವರ್ಸ್ ಕೂಡ ಏನೂ ಮಾಡಲ್ಲ. ಯಾಕಂದರೆ ನಾನು ಇವಾಗ ಮೆಸೇಜ್ ಕೊಟ್ಟಿದ್ದೀನಿ ನಿನಗೆ, ಆದರೆ ನೀನು ಅದಕ್ಕೇನು ಕೆಲಸ ಮಾಡಿಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಂತ. ಅದೇ ನೀವು 1 ಸ್ಟೆಪ್ ಮುಂದೆ ಇಟ್ಟರೆ ಇನ್ನೂ 10 ಹೆಜ್ಜೆ ಯೂನಿವರ್ಸ್ ನಿಮಗೋಸ್ಕರ ಇಟ್ಟಿರುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಯಾರ್ಯಾರೆಲ್ಲ ಇದನ್ನು, ಈ ಸ್ಟಕ್ನೆಸ್ನ ಬದಲಾವಣೆಯನ್ನು ನೋಡಿದ್ದೀರಿ, ಮತ್ತು ಕೆಲವರು ಅತಂತ್ರವಾಗಿ ತೂಗಾಡ್ತಾ ಇದ್ದೀರಾ. ನನಗಿಲ್ಲಿ ಕ್ಯಾಂಡಲಲ್ಲಿ ಕಾಣಿಸ್ತಾ ಇದೆ. ಸೊ ಅದೆಷ್ಟು ಜನಕ್ಕೆ ಕಾಣಿಸುತ್ತೆ ಗೊತ್ತಿಲ್ಲ. ಅತಂತ್ರ ಸ್ಥಿತಿಯಲ್ಲಿದ್ದೀರಿ. ಈ ಕಡೆ ಮೇಲೂ ಇಲ್ಲ, ತ್ರಿಶಂಕು ಸ್ಥಿತಿ ಅಂತ, ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯದಲ್ಲಿ ಈ ಕಡೆ ಎಸ್ ಅಂತನೂ ಇಲ್ಲ, ಆ ಕಡೆ ನೋ ಅಂತನೂ ಇಲ್ಲ, ಮಧ್ಯದಲ್ಲಿ 50-50 ಅಂತ ಇದ್ದೀರಾ. ಸೊ ಈ ಒಂದು ಎನರ್ಜಿ ಈ ವರ್ಷ ಸಂಪೂರ್ಣವಾಗಿ ನೀವು ನೋಡಿದ್ದೀರಾ. ಯಾವುದೇ ಕೆಲಸದಲ್ಲಾಗಿರ್ಬೋದು, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಯಾವುದೇ ನಿರ್ಧಾರ ತೊಗೊಳೋದ್ರಲ್ಲಾಗಿರ್ಬೋದು, ನೀವು ಖಡಕ್ಕಾಗಿ ಯಾವುದ್ರಲ್ಲೂ ತೀರ್ಮಾನ ತೊಗೊಳಕ್ಕೆ ಆಗಿಲ್ಲ. ಸೊ ಇಲ್ಲಿ ಕ್ಲೀನಾಗಿ ನನಗೆ ಕಾಣಿಸ್ತಾ ಇದೆ, ಒಬ್ಬ ಮನುಷ್ಯ 2 ಕೈಯಿಂದ ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ. ಈ ಅತಂತ್ರ ಇಲ್ಲ ಕೆಟ್ಟೋರಂತ ಅನಿಸ್ಕೋಬೇಕು, ಇಲ್ಲ ಒಳ್ಳೆಯರಂತ ಅನಿಸ್ಕೋಬೇಕು, ಅಥವಾ ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಯಾರಿಗಾದರೂ. ಆದರೆ ಮಧ್ಯದಲ್ಲಿ ನಿನ್ನೋದಿದೆಯಲ್ಲ, ಅದರ ಸ್ಥಿತಿ ಫ್ಯಾಮಿಲಿನಲ್ಲೇನೋ ತುಂಬ ಡಿಸ್ಪ್ಯೂಟ್ ನಡೀತಾ ಇರುತ್ತೆ. ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಮನೇಲಿ ಇರಬೇಕಾ, ಹೊರಗಡೆ ಹೋಗಬೇಕಾ, ಫ್ರೆಂಡ್ಸ್ ಕರಿತಾ ಇರ್ತಾರೆ, ಇರಬೇಕಾ ಹೋಗಬೇಕಾ. ಸೊ ಈ ಥರ ಒಂದು ಯಾವ ನಿರ್ಧಾರನ ತೊಗೊಳ್ದೇ ಇರೋದಿದೆಯಲ್ಲ, ಅದು ನರಕ ಅಂತಲೇ ಹೇಳಬಹುದು. ನಾನು ಆ ಥರ ಸಿಚುವೇಶನ್ನ ಫೇಸ್ ಮಾಡೋರನ್ನ ನೋಡಿದ್ದೀನಿ. ಹಾಗಾಗಿ ಅದರ ಡೆಪ್ತ್ ಏನು ಅಂತ ನನಗೆ ಗೊತ್ತಿದೆ. ಈ ಒಂದು ಸಿಚುವೇಷನಲ್ಲಿ ಖಂಡಿತ ಇರಬೇಡಿ, ಮೇಲೆ ಹೇಳಿ ಹೋಗಿ, ಏನೇ ಪ್ರಾಬ್ಲಮ್ಸ್ ಬರಲಿ ಫೇಸ್ ಮಾಡಿ, ಇಲ್ವಾ ಕೆಳಗಡೆ ಇಳಿದ್ಬಿಡಿ. ಎರಡೂ ಇಲ್ಲದೆ ಅತಂತ್ರದಲ್ಲಿ ನೀವಾದರೆ ಕೊನೆಯ ತನಕ ಇದೇ ಕಂಟಿನ್ಯೂ ಆಗುತ್ತೆ. ನೀವೇನು ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಕೆಲವರಿಗೆ ನಿಮ್ಮ ಪ್ರಪಂಚ ಅಂತ ಯಾವುದೋ ವ್ಯಕ್ತಿನ ಅಂದ್ಕೊಂಡಿದ್ರಿ ನೀವು, ಅವರೇ ನನ್ನ ಎಲ್ಲ ಪ್ರಪಂಚ, ನಿಮ್ಮ ಸರ್ವಸ್ವನೂ ಅವ್ರಿಗೋಸ್ಕರ ಇಟ್ಟಿದ್ರಿ. ಸೊ ಇಲ್ಲಿ ನಂಬರು 21 ಬರ್ತಾ ಇದೆ. ಅದನ್ನು ಕೂಡಿಸಿದ್ರೆ ನಮಗೆ ಸಿಂಗಲ್ ಡಿಜಿಟು 3 ಬರುತ್ತೆ. ಸೊ ಅದು ಗುರುವಿನ
ನಂಬರು, ಜುಪಿಟರ್ ನಂಬರು. ಸೊ ಅದರಿಂದ ನಿಮಗೆ ಆ ಒಂದು ಪಾಠ ಕಲೀಲಿಕ್ಕಿತ್ತು ನಿಮಗೆ. ಏನಂತ ಅಂದರೆ, ಯಾರನ್ನು ನೀವು ಪ್ರಪಂಚ ಅಂತ ಅಂದ್ಕೊಂಡು ನಿಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದ್ರಿ, ನಿಮ್ಮ ಸಮಯವನ್ನು ಅವರು ಕೊಟ್ರಿ, ಅವರಿಗೆ ಬೇರೆಯವರೇ ಪ್ರಪಂಚ ಆಗಿದ್ದಾರೆ. ಅದು ಅವರ ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು. ಸೊ ನೀವು ಏನು ಅವರು ಕೊಟ್ಟರಲ್ಲ ಇಂಪಾರ್ಟೆನ್ಸು, ಅದು ನಿಮಗೆ ಈ ವರ್ಷ ಸಿಕ್ಕಿಲ್ಲ. ಸೊ ಇದು ನಿಮಗೆ ಕಲಿಬೇಕಾಗಿರುವಂತಹ ಒಂದು ಪಾಠ. ಅದನ್ನು ಕಲಿತ್ರೆ ನಿಮಗೆ ಮುಂದಿನ ವರ್ಷ ಅದು ಬದಲಾವಣೆ ಖಂಡಿತ ಆಗುತ್ತೆ. ಅದು ಲೈಫ್ ಲೆಸನ್ನು, ನಿಮಗೆ ಕಾರ್ಮಿಕ್ ಲೆಸನ್ನು. ಏನಂದರೆ, ಅಗೇನ್ ಇಲ್ಲಿ ಏನು ಮೆಸೇಜ್ ಬಂದಿತ್ತು, ನಿಮ್ಮ ಸೆಲ್ಫ್ ಲವನ್ನು ನೀವು ಬಿಟ್ಕೊಡ್ಬೇಡಿ. ಆ ವ್ಯಕ್ತಿ ಏನೇ ಆಗಿರಲಿ, ಅದು ನಿಮ್ಮ ಮಕ್ಕಳಾಗಿರಲಿ, ನಿಮ್ಮ ಪಾರ್ಟ್ನರ್ ಆಗಿರಲಿ, ನಿಮ್ಮ ಲವ್ ರಿಲೇಷನ್ಶಿಪ್ ಆಗಿರಲಿ, ಫ್ರೆಂಡ್ ಆಗಿರಲಿ, ಅವರೆಲ್ಲ ಫಸ್ಟ್ ಏನು ನಿಮಗೆ ಹೋಲಿಸ್ಕೊಂಡ್ರೆ ನೀವೇ ಫಸ್ಟು. ಅವರೆಲ್ಲ ಹೊರಗ್ನವ್ರೆ, ನೀವು ಹುಟ್ಟಿದಾಗ ಒಬ್ಬರೇ ಹುಟ್ಟಿದ್ರಿ ಅಲ್ವಾ. ಸೊ ಜಾಸ್ತಿ ಪ್ರಿಫರೆನ್ಸ್ ಕೊಡೋದನ್ನು ನಿಲ್ಲಿಸಿ ಅಂತ. ನೀವು ನಿಮ್ಮ ತೀರ್ಮಾನಗಳನ್ನು ನೀವೇ ಸೆಲ್ಫಾಗಿ ತಗೋಬೇಕು. ಡಿಪೆಂಡೆನ್ಸಿ ಬೇಡ. ಯಾರೋ ನನ್ನ ಜೊತೆ ಚೆನ್ನಾಗಿದ್ದರೆ ನನ್ನ ಜೀವನ ಚೆನ್ನಾಗಾಗ್ಬಿಡುತ್ತೆ ಅಂತ ಡಿಪೆಂಡ್ ಆಗಬಾರ್ದು ಅನ್ನೋಂತಹ ಒಂದು ಲೆಸನ್ನು ನಿಮಗೆ ಈ ವರ್ಷ ಯೂನಿವರ್ಸ್ ಕಲಿಸಿದೆ. ಅವರಿದ್ದರೆ ಚೆಂದ, ಬಟ್ ಅವರಿಲ್ಲ ಅಂತ ಹೋಗ್ತಾ ಇದ್ದಾಗ ಅವ್ರಿಗೋಸ್ಕರ ನಾವು ಅದರಲ್ಲಿ ಏನೂ ಅರ್ಥ ಇಲ್ಲ. ಸೊ ನನಗಿಲ್ಲಿ ನಾಗದೇವರು ಕಾಣಿಸ್ತಾ ಇದ್ದಾರೆ. ಈಗ ಗೊತ್ತಿಲ್ಲ ನನಗೆ ಇವತ್ತು ಕ್ಯಾಂಡಲ್ ಯಾಕೆ ಇಷ್ಟೊಂದು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ. ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯಮ್ಗೆ ಹೋಗಿ ಬರಬೇಕು ಅಂದ್ಕೊಂಡು ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಬನ್ನಿ. ಯಾಕಂದರೆ ನನಗೆ ಅಲ್ಲಿ ಮೆಸೇಜ್ ಚಾನಲ್ ಆಗ್ತಾಯಿದೆ. ಇವತ್ತು ಮೆಸೇಜು ಜಾಸ್ತಿ ಆ ಕಡೆಯಿಂದನೇ ಬರ್ತಾ ಇದೆ. ನೋಡಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಲಿಕ್ಕೆ ನನಗೆ ಈ ಮೂಲಕ ಸೂಚನೆ ಇರಬೇಕು ಅನಿಸುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ಮಾಡೋಣ. ಯಾರ್ಯಾರು ಯಾವುದಾದ್ರೂ ನಾಗದೇವರ ಒಂದು ಪೂಜೆ ಮಾಡಬೇಕು ಅಂತನೋ, ಪ್ರತಿಷ್ಠಾಪನೆ ಮಾಡಬೇಕು ಅಂತನೋ, ಅಥವಾ ದರ್ಶನ ಮಾಡ್ಕೊಂಬರ್ಬೇಕು, ಯಾವುದಾದ್ರೂ ಪೂಜೆ ಮಾಡಬೇಕು ಅಂತ ಇದ್ದರೆ ಖಂಡಿತ ಅದನ್ನು ನೀವು ನಿಲ್ಲಿಸ್ಬೇಡಿ. ಈ ವರ್ಷ ಆಗೋದ್ರಲ್ಲಿ ಮಾಡಿ, ಮುಂದಿನ ವರ್ಷಕ್ಕೆ ದೇವರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಕೆಲವರು ಯಾವುದೋ ವ್ಯಕ್ತಿಯಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಸೊ ಅದು ನಿಮಗೆ ಸಿಕ್ಕಿಲ್ಲ. ಇನ್ನು ಕೆಲವ್ರಿಗೆ ಸಿಕ್ಕಿದೆ, ಹಾಗೂ ಅವ್ರ ಜೊತೆ ಮದುವೆನೂ ಆಗಿ ನೀವು ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ತಾಯಿದ್ದೀರಾ. ಅಥವಾ ಯಾರಾದರೂ ಫ್ರೆಂಡ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾಯಿದ್ರೆ ಅವರು ಸಿಕ್ಕಿದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಅವರು ತುಂಬ ಮುಖ್ಯವಾದ ವ್ಯಕ್ತಿ. ಅವರನ್ನು ನೀವು ಈ ವರ್ಷ ಅಟ್ರ್ಯಾಕ್ಟ್ ಮಾಡಿದ್ದೀರಾ, ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಇನ್ನು ಯಾರಿಗೆ ನೀವು ಈ ಒಂದು ಎನರ್ಜಿನಲ್ಲಿದ್ದರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಯಾರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅವರಿಂದ ನಿಮಗೆ ಯೂನಿವರ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಅಲ್ಲದೆ ಹೋದರೂ ನಿಮಗೆ ಯಾರು ಸೂಟಬಲ್ಲು, ನಿಮ್ಮ ಸೋಲ್ಮೇಟು, ಅವರು ನಿಮಗೆ ಸಿಗ್ತಾ ಇದ್ದಾರೆ. ಅಥವಾ ಯಾರೋ ಇಲ್ಲಿ ಕಮ್ಯುನಿಕೇಷನ್ನು ಏನಾಗಿದೆ, ಕಟ್ಟಾಗಿದೆ, ಅವ್ರು ನಿಮ್ಮ ಜೊತೆ ಇಲ್ಲ, ಅಥವಾ ಅವ್ರು ನಿಮ್ಮ ಜೊತೆ ಈಗ ಹಿಂದೆ ಇದ್ದು ಈಗ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಬರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಯಾವಾಗ ಮಾಡ್ತಾರೆ ಅಂತ ಡೆಸ್ಪರೇಟ್ ಆಗಿ ಕೂತ್ಕೊಂಡ್ರೆ ಖಂಡಿತ ಇನ್ನೂ ಮುಂದಕ್ಕೆ ಹೋಗುತ್ತೆ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ. ಅವ್ರು ಖಂಡಿತ ಬರ್ತಾರೆ, ಎಲ್ಲೂ ಹೋಗಲ್ಲ. ಅವ್ರು ನಿಮ್ಮವರೇ, ನಿಮಗೋಸ್ಕರನೇ ಬರ್ತಿದ್ದಾರೆ. ಸೊ ಇಲ್ಲಿ ಕೆಲವರು ದೇವರನ್ನು ತುಂಬ ನಂಬಿದ್ದೀರಾ, ಸ್ಪಿರಿಚುಯಾಲಿಟಿಗೆ ಎಂಟರ್ ಆದ್ರಿ. ನಿಮಗೆ ಹಿಂದೆ ಮಾಡದೇ ಇದ್ದಂತಹ ಎಷ್ಟೋ ಪೂಜೆಗಳು ಗೊತ್ತಾಯಿತು, ಎಷ್ಟೋ ಮಂತ್ರ ಜಪ ಮಾಡ್ತಾ ಇದ್ದೀರಿ. ಸೊ ದೇವರ ಹತ್ರ ಕನೆಕ್ಟ್ ಆಗಬೇಕು ಅಂತ ಇದ್ದೀರಿ. ಇನ್ನೇನೋ ಆ ಒಂದು ಹಾದಿಯಲ್ಲಿ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀರಾ. ಇದನ್ನು ಬಿಡಬೇಡಿ. ಅದು ಒಳ್ಳೆಯ ಒಂದು ಬುತ್ತಿಯನ್ನೇ ಕಟ್ಕೊಟ್ಟಿದೆ ನಿಮಗೆ, ಆ ಸ್ಪಿರಿಚುಯಾಲಿಟಿಗೆ. ಇಲ್ಲಿ ಕೆಲವರು ನಿಮ್ಮ ಸ್ಪಿರಿಟ್ ಅನಿಮಲ್ ಜೊತೆಗೂ ಕನೆಕ್ಟ್ ಆಗಿರೋದು ಗೊತ್ತಾಗ್ತಾಯಿದೆ. ಮತ್ತು ಈ ವರ್ಷ ನಿಮಗೆ ಯೂನಿವರ್ಸ್ ನಿಮ್ಮ ಜೊತೆಲಿದ್ದು ಎಲ್ಲೆಲ್ಲಿ ನಿನಗೆ ತೊಂದರೆ ಬರ್ತಾ ಇದೆ ಅಂತ ಮುಂಚೆನೇ ಎಚ್ಚರಿಸಿದ್ದಾರೆ. ನಿಮ್ಗೆ ಗೈಡೆನ್ಸ್ ತುಂಬ ಚೆನ್ನಾಗಿ ಕೊಡ್ತಾ ಬಂದಿದ್ದಾರೆ. ನೀವು ಕೂಡ ಎಲ್ಲೋ ಒಂದು ಕಡೆ ಅಲೈನ್ ಆಗಿದ್ದೀರಾ. ಕೆಲವೊಬ್ಬರು ನಮ್ಮ ಕ್ವಶನ್ ಕೇಳಿದ್ದಾರೆ, ಮೇಡಮ್ ನಾನು ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದೀನಿ, ಆದರೂ ನನಗೆ ಯಾಕೆ ಇಷ್ಟು ಕಷ್ಟ ಅಂತ. ಸೊ ಅದೆಲ್ಲ ಯೂನಿವರ್ಸ್ ಜೊತೆ ಅಲೈನ್ ಆಗಿ ನಾವೇನಾದರೂ ಸ್ಪಿರಿಚುವಲ್ ವರ್ಕ್ ಮಾಡ್ತಾ ಇರ್ತೀವಿ ಅಲ್ವಾ, ಒಳಗಡೆ ಇದ್ದಂತಹ ಆ ಒಂದು ಏನು ಬೇಡದೇ ಇರೋದು ನಮಗೆ ಲೋ ವೈಬ್ರೇಷನ್ಸು ಮೇಲೆ ಬರುತ್ತೆ. ಅದರ ಅರ್ಥ ನೀವು ಅದನ್ನು ಹೀಲ್ ಮಾಡಬೇಕು ಅಂತ. ಅದನ್ನು ಹೀಲ್ ಮಾಡಿದ್ರೆ ಅದು ನಿಮ್ಮನ್ನು ಬಿಟ್ಟು ಹೊರಟೋಗ್ಬಿಡುತ್ತೆ. ಪೂಜೆ ಶುರು ಮಾಡಿದ್ಮೇಲೆ ನಾನು ಹಿಂಗೆ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನನ್ನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಅಂದರೆ ಏನಂದರೆ ಅದೆಲ್ಲ
ಮೇಲಿನ ಹಂತಕ್ಕೆ ಬರ್ತದೆ. ಹೇಗೆ ಹಾಲಲ್ಲಿ ಕೆನೆ ಮೇಲೆ ಇರುತ್ತಲ್ವ, ಅದು ಟ್ರಿಗರ್ ಆಗಿ ನೀವು ಹೀಲ್ ಮಾಡ್ದಂಗೆ ಏನಾಗುತ್ತೆ, ಒಳಗಡೆ ಏನಿದೆ, ಈಗ ಒಂದು ಪದರನ ನೀವು ಕ್ಲೀನ್ ಮಾಡ್ತೀರಿ, ಅದು ಇನ್ನೊಂದು ಪದರ ಬರುತ್ತೆ. ಒಂದು ಪಾತ್ರೆ ಕ್ಲೀನ್ ಮಾಡೋವಾಗ ಅದನ್ನು ಮಾಡಿದ್ರೆ ಇನ್ನೊಂದು ಬರುತ್ತಲ್ಲ, ಆ ಥರ. ಅಂದರೆ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನೀವು ಕ್ಲೀನ್ ಆಗ್ತಾ ಇದ್ದೀರಾ. ನಿಮ್ಮ ಮನಸ್ಸಿನ ಪಾತ್ರೆ, ನಿಮ್ಮ ಕರ್ಮ ಸ್ಟೋರ್ ಆಗಿರುತ್ತಲ್ಲ, ಆ ಒಂದು ಪಾತ್ರೆಯಲ್ಲಿ ನಿಮ್ಮ ಕರ್ಮಗಳು ಏನೇನಿತ್ತಲ್ಲ ಹಳೆಯದು, ಅದನ್ನೆಲ್ಲ ನೀವು ತುಂಬ ದೇವರಿಗೆ ಸರೆಂಡರ್ ಮಾಡೋದ್ರ ಮೂಲಕ ಒಂದೊಂದೇ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಹೆದರ್ಕೋಬೇಡಿ ಮತ್ತು ಸ್ಟಾಪ್ ಮಾಡಬೇಡಿ. ಹಿಂಗೆ ಆಗ್ತಾ ಇದೆಯಲ್ಲ, ನಾನು ಎಷ್ಟು ಮಾಡಿದ್ರೂ ಇನ್ನೂ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಇಲ್ಲ, ಮತ್ತು ಅದು ನಿಮ್ಮಿಂದ ಬಿಟ್ಟು ಹೋಗ್ತಾ ಇರೋದ್ರ ಸಂಕೇತ. ಅದೇನಾದರೂ ಒಂದು ಭಾವನೆ ಬೇಡದೇ ಇರೋದು ಅಥವಾ ಲೋಯರ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಅಥವಾ ಯಾವುದೋ ವ್ಯಕ್ತಿಯಿಂದ ಸಮಸ್ಯೆ ಈ ಥರ ಆದಾಗ ಅರ್ಥ ಮಾಡ್ಕೊಳ್ಳಿ, ಅವರನ್ನು ನೀವು ನಿಮ್ಮ ಜೀವನದಿಂದ ಬಿಡಬೇಕು. ಈ ಒಂದು ಎನರ್ಜಿನ ನನ್ನಿಂದ ರಿಲೀಸ್ ಮಾಡಬೇಕು, ಲೆಟ್ ಗೋ ಮಾಡಬೇಕು ಅನ್ನೋದು ಇದರ ಅರ್ಥ. ಇನ್ನು ಕೆಲವ್ರಿಗೆ ಕೇಳಿದ್ದೀರ ದೇವರನ್ನು, ನನಗಿಷ್ಟು ಕಷ್ಟ ಆಯಿತು, ನೀನು ಇರಲಿಲ್ವಾ, ನೀನೆಲ್ಲೋ ಹೋಗಿದ್ದೀಯಾ ಅಂತ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾರು ನಿಮ್ಮ ಇಷ್ಟದ, ನನಗೆ ಖಾಲಿ ಮಾತಾ ಎನರ್ಜಿ ತುಂಬ ಸೆನ್ಸ್ ಆಗ್ತಾಯಿದೆ. ಶಕ್ತಿ ದೇವತೆ ಅವರು ನಿಮಗೆ ಕೊಟ್ಟಂತಹ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಾ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಇನ್ನು ಮುಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ. ಇಷ್ಟು ದಿನ ನೀವೇನು ಅನುಭವಿಸಿದ್ರಲ್ಲ ಕಷ್ಟ, ಅದು ಖಂಡಿತ ಇನ್ನು ಮುಂದೆ ಬರೋದಿಲ್ಲ. ಬಂದರೂ ಕೂಡ ಅದರ ಎನರ್ಜಿ ನಿಮಗೆ ಸೆನ್ಸ್ ಆಗಲ್ಲ. ಬಿಕಾಸ್ ನೀವು ತಾಯಿ ಕೊಟ್ಟಿರೋಂತಹ ಪರೀಕ್ಷೆಯಲ್ಲಿ ಪಾಸಾಗಿದ್ದೀರಿ. ಆ ತಾಯಿ ನಿಮ್ಮ ಜೊತೆ ಸದಾ ಇರ್ತಾರೆ. ನಿಮ್ಮ ನಿಷ್ಕಲ್ಮಶ ಭಕ್ತಿ ತಾಯಿಯನ್ನು ಮಂತ್ರಮುಗ್ಧರನ್ನಾಗಿ ಮಾಡೋದು ಅಂತಾರಲ್ಲ, ಆ ರೀತಿ ತುಂಬ ಆಕರ್ಷಣೆ ಮಾಡಿದೆ. ಆ ಒಂದು ಎನರ್ಜಿ ನನಗೆ ಸೆನ್ಸ್ ಆಗ್ತಾಯಿದೆ. ಯಾರ್ಯಾರೆಲ್ಲ ಶಕ್ತಿ ದೇವತೆ, ಲಲಿತಾಂಬಿಕಾ ಮಾತಾ, ವಾರಾಹಿ ಮಾತಾ, ಕಾಳಿ ಮಾತಾ, ಯಾವ ನೀವು ಶಕ್ತಿ ದೇವತೆಯನ್ನು ಪೂಜೆ ಮಾಡಿದಿರೋ ಅವರ ಒಂದು ಎನರ್ಜಿ ನಿಮ್ಮ ಜೊತೆ ಇದೆ. ಸೊ ನನಗೆ ಆ ಎನರ್ಜಿ ಸೆನ್ಸ್ ಆಗ್ತಾಯಿದೆ. ರೀಡಿಂಗ್ ತುಂಬ ದೊಡ್ಡದಾಗಿದೆ, ಬಟ್ ಈ ವರ್ಷದ ಫುಲ್ ಎನರ್ಜಿ ಆಗಿರೋದ್ರಿಂದ ಜ್ಯೋತಿ ಕೂಡ ನೀವು ನೋಡಬಹುದು. ಆ ಶಕ್ತಿ ದೇವರ ಹೆಸರನ್ನು ಕೇಳಿದ ತಕ್ಷಣ ಹೇಗೆ ಉರಿತಾ ಇದೆ ಅಂತ. ಸೊ ಆ ಎನರ್ಜಿ ನಿಮ್ಮ ಜೊತೆ ಇದೆ. ಸೊ ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ಖಂಡಿತ ನಿಮ್ಮನ್ನು ಅವ್ರ ಕೈ ಹಿಡಿದು ನಡೆಸ್ತಾರೆ. ನೀವು ಇದು ಹೇಗೆ ನಿಮ್ಮ ಅಚಲವಾದ ನಂಬಿಕೆ ಇತ್ತು ಅಂದರೆ, ಇದು ಬೆಟ್ಟದ ತುದಿ, ಈ ತುದಿ ಒಂದು ಹೆಜ್ಜೆ ಮುಂದೆ ಇಟ್ಟರು ಕೂಡ ನೀವು ಬೀಳ್ತಾ ಇದ್ರಿ. ಬಟ್ ಅದನ್ನು ಕೂಡ ನೀವು ದೇವರಿಗೆ ಸರೆಂಡರ್ ಮಾಡಿ, ಎಲ್ಲವೂ ನಿಂದೆ, ನೀನು ಕಷ್ಟ ಕೊಡ್ತೀಯಾ ನಿಂದೆ, ಸುಖ ಕೊಡ್ತೀಯಾ ನಿಂದೆ, ಈಗ ಏನೋ ಪರಿಸ್ಥಿತಿ ಬಂದಿದೆ ಅದು ನಿಂದೆ ಅಂತ ಹೇಳಿ ಎಲ್ಲ ಸರೆಂಡರ್ ಮಾಡಿದಿರ. ತಾಯಿ ತುಂಬ ಒಲ್ದಿದ್ದಾರೆ ನಿಮಗೆ. ಅವರು ತುಂಬ ಖುಷಿಪಟ್ಟಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಭಕ್ತಿ ಬಗ್ಗೆ, ಅಚಲವಾದ ಶ್ರದ್ಧೆ ನಂಬಿಕೆ ಬಗ್ಗೆ. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಗೆ ಒಳ್ಳೆಯದಾಗಲಿ. ನೀವು ತಾಯಿ ಜೊತೆಗೆ 5 ನಿಮಿಷ ಆದರೂ ಕೂಡ ಮಾತಾಡಿ. ಇದರಿಂದ ತಾಯಿ ಎನರ್ಜಿ ಜೊತೆ ಬಹಳ ಬೇಗ ಕನೆಕ್ಟ್ ಆಗ್ತೀರಾ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇರೋದ್ರಿಂದ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ಯಾವುದ್ಯಾವ್ದು ನನಗೆ ಆ ತಕ್ಷಣಕ್ಕೆ ಹೇಳೋಕ್ಕಾಗ್ತಾಯಿದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ನೀವೇನೇನೆಲ್ಲ ಕೆಲವೊಂದು ತೀರ್ಮಾನ ನಿಮಗೆ ಕೆಟ್ಟದಾಗೋ ಥರ ತೊಗೊಂಡ್ಬಿಟ್ಟಿದ್ದೀರಿ, ಆವಾಗ ಯೂನಿವರ್ಸ್ ನಿಮಗೆ ಎಚ್ಚರಿಸಿದೆ, ಬೇಡ ಇದು ಅಂತ. ಆದರೂ ನೀವು ಅದನ್ನು ಕೇಳದೆ ಕೆಲವೊಂದು ಆ ಥರದ ನಿರ್ಧಾರ ತೊಗೊಂಡಿದ್ದೀರಾ, ಅದರಿಂದ ಸಫರು ಆಗಿದ್ದೀರಾ. ಅದೊಂದು ಲೆಸನ್ ಅಂತ ತಗೊಳ್ಳಿ, ರಿಲೀಸ್ ಮಾಡಿ, ಲೆಟ್ ಗೋ ಮಾಡಿ ಅದರಿಂದ ಏನು ಪಾಠ ಕಲ್ತಿದ್ದೀರಾ ಆ ಪಾಠನ ಮಾತ್ರ ನಿಮ್ಮ ಜೊತೆ ಇಟ್ಕೊಳ್ಳಿ. ಮುಂದಿನ ವರ್ಷ ನಿಮಗೆ ತುಂಬ ಒಳ್ಳೆಯದಾಗಿ ಬರ್ತಾ ಇದೆ. ನೀವು ಸೂರ್ಯನ ಥರ ಶೈನ್ ಆಗ್ತಾ ಇದ್ದೀರಾ. ಸೊ ಇಷ್ಟು ದಿನ ನಿಮ್ಮ ಮೆಂಟಲಿ, ಇಮೋಷನಲಿ ತುಂಬ ಇನ್ಸ್ಟೆಬಿಲಿಟಿ ಇತ್ತು. ಅಂದರೆ ಸ್ಥಿರತೆ ಇರಲಿಲ್ಲ ನಿಮ್ಮ ಆಲೋಚನೆಯಲ್ಲಿ. ಇವತ್ತೊಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಮಾಡ್ತಿರ್ತೀರಿ, ಅದನ್ನು ಅಲ್ಲೇ ಬಿಟ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗೋದು, ಇನ್ನೊಂದು ಯೋಚನೆ ಮಾಡೋದು, ಈ ಥರ ನಿಮ್ಮ ಯೋಚನೆಯಲ್ಲಿ ತುಂಬ ತಳಮಳ, ಗೊಂದಲ ಇದೆಲ್ಲ ಈ ವರ್ಷ ನೀವು ಫೇಸ್ ಮಾಡಿದಿರಿ. ಯಾವುದೇ ಒಂದು ಸರಿಯಾದ ತೀರ್ಮಾನ ತೊಗೊಳಕ್ಕಾಗಿಲ್ಲ. ಹಣ ಬಂತು, ಸೊ ಆ ಎನರ್ಜಿನೂ ಇಲ್ಲಿ ಸೆನ್ಸ್ ಆಯಿತು. ಯಾವುದಕ್ಕೋ ಖರ್ಚು ಮಾಡಿದ್ರಿ, ನೀವು ಯಾವುದಕ್ಕೋ ಇಸ್ಕೊಂಡಿದ್ರಿ, ಯಾವುದೋ ಕೆಲಸಕ್ಕೆ ಹಾಕಬೇಕು, ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ, 2 ಕಡೆಯಿಂದ ಆಫರ್ ಬಂತು, ಬೇಡದೇ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ರಿ. ಸೊ ಈ ಥರ ಅನಗತ್ಯವಾಗಿ ನಿಮ್ಮ ಯೋಚನಾ ಲಹರಿಯಲ್ಲಿ ಆದಂತಹ ಕೆಲವೊಂದು ತಪ್ಪುಗಳಿಂದ ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ದೀರ ನಿಮ್ಮ ಜೀವನದಲ್ಲಿ. ಅದರಿಂದ ಇನ್ಸ್ಟೆಬಿಲಿಟಿ ಇದೆ. ನಿಮ್ಮ ಯೋಚನೆ ಮನಸ್ಸಿನ ಪೂರ
ಬರೀ ಯೋಚನೆಗಳು, ಆಲೋಚನೆಗಳು, ದುಃಖ, ಈ ಒಂದು ಎನರ್ಜಿನಲ್ಲಿ ಇದ್ರೆ, ಅಯ್ಯೋ ನಾನು ತೀರ್ಮಾನ ತೊಗೊಂಡಾದ್ಮೇಲೆ ನೋಡಿ ಈ ತೀರ್ಮಾನವನ್ನೇ ನೋಡ್ತಾ ಇದ್ದೀರಾ, ಅಯ್ಯೋ ನಾನು ಈ ತೀರ್ಮಾನ ತೊಗೊಂಡ್ಬಿಟ್ಟೆ, ಇದಕ್ಕೆ ಹಿಂಗಾಯಿತು ಅಂತ ತುಂಬ ಕೊರಗ್ತಾ ಇದ್ದೀರಾ. ಸೊ ಡೋಂಟ್ ವರಿ, ಮುಂದಿನ ವರ್ಷ ನೀವು ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ. ಯೂನಿವರ್ಸ್ ನಿಮಗೊಂದು ಅವಕಾಶ ಕೊಟ್ಟಿದೆ. ತಪ್ಪು ಮಾಡೋದು ಸಹಜ, ಅದರಲ್ಲೇ ನಾವು ಬಿದ್ದು ಒದ್ದಾಡಿದ್ರೆ ಯಾರೂ ನಮ್ಮನ್ನು ಅದರಿಂದ ಮೇಲೆತ್ತಕ್ಕಾಗಲ್ಲ. ನಾವು ಫಸ್ಟು ಡಿಸೈಡ್ ಮಾಡಬೇಕು ಅದರಿಂದ ಹೊರಗಡೆ ಬರಲಿಕ್ಕೆ. ಖಂಡಿತ ನಿರ್ಧಾರ ಮಾಡಿ ನಾನು ಇದೆಲ್ಲದರಿಂದ ಹೊರಗಡೆ ಬರ್ತೀನಿ, ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಕರೆಕ್ಟಾದ ಡಿಸಿಷನ್ನೇ ತೊಗೋತಿದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತು, ಕರೆಕ್ಟಾಗಿ ನನಗೆ ತೀರ್ಮಾನ ತೊಗೊಳ್ಳೋ ಶಕ್ತಿ ಇದೆ, ನನ್ನ ಜೊತೆ ಯೂನಿವರ್ಸ್ ಇದ್ದಾರೆ ಅಂತ ಸರೆಂಡರ್ ಮಾಡಿ ಖಂಡಿತ ನೋಡಿ ನಿಮಗೆ ಹೀಗೆ ಗೈಡ್ ಮಾಡೋರೊಬ್ಬರು ಸಿಗ್ತಾರೆ ನಿಮ್ಮ ಜೀವನದಲ್ಲಿ. ಜ್ಯೋತಿ ಬರುತ್ತೆ. ಇದು ತುಂಬ ಚಿಕ್ಕದೇ ಆಗಿರಬಹುದು, ಆದರೆ ತುಂಬ ಕತ್ಲೆನಲ್ಲಿರೋರಿಗೆ ಇದರ ಮಹತ್ವ ಅರ್ಥ ಆಗುತ್ತೆ. ಇಷ್ಟು ಸಿಕ್ಕಿದ್ರೂ ಕೂಡ ನೀವು ಆ ಕತ್ತಲೆಯಿಂದ ಹೊರಗಡೆ ಬರಬಹುದು. ಆ ಒಂದು ಅವಕಾಶವನ್ನು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ. ಖಂಡಿತ ಬಳಸ್ಕೊಳ್ಳಿ. ಏನೇನೆಲ್ಲ ಇದೆ ಫಸ್ಟ್ ರಿಲೀಸ್ ಮಾಡಿ ಮುಂದಿನ ವರ್ಷಕ್ಕೆ ರೆಡಿಯಾಗಿ. ಏನೇನೆಲ್ಲ ಚಳಿ, ಮಳೆ, ಗಾಳಿ, ಹಿಮ, ಹಣಕಾಸಿಗೆ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಕತ್ತಲೆ, ನಿಮ್ಮವರೆಲ್ಲ ಬಿಟ್ಟು ಹೋಗಿದ್ದಾರೆ, ಇರೋರು ಕೂಡ ಪಾಪ ಅವ್ರಿಗೂ ಸಮಸ್ಯೆ, ನಿಮಗೆ ಸಹಾಯ ಮಾಡೋಕ್ಕಾಗದೇ ಇರೋಂತಹ ಪರಿಸ್ಥಿತಿ. ಸೊ ಈ ಎಲ್ಲ ಒಂದು ಪರಿಸ್ಥಿತಿಯಿಂದ ನಿಮಗೆ ನಿಮ್ಮ ಗುರು ಹೊರಗಡೆ ತರೋದಕ್ಕೆ ಸಾಧ್ಯ. ಅವರು ರೆಡಿ ಆಗಿದ್ದಾರೆ. ನೀವು ಅವರನ್ನು ಅಪ್ರೋಚ್ ಮಾಡಬೇಕು, ಕೇಳಬೇಕು. ಹೇಗೆ ಇಲ್ಲಿ ನೋಡಿ ಇಬ್ಬರು ಹೋಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹಂಗೆ ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಬರ್ತಾರೆ ಈ ತಿಂಗಳಲ್ಲಿ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ. ನೋಡಿ ಈ ರೀತಿ ದುಃಖ ಪಡೋದನ್ನು ಬಿಡಿ. ಬಂದಂತಹ ಅವಕಾಶವನ್ನು ಹೋಗೋದಕ್ಕೆ ಬಿಡಬೇಡಿ. ನಿಮಗೆ ಬ್ಯಾಲೆನ್ಸ್ ಆಗಲಿಕ್ಕೆ ಯೂನಿವರ್ಸ್ನಿಂದ ಒಂದು ಅವಕಾಶ ಸಿಗ್ತಾ ಇದೆ. ಹಾಗೆ ಸನ್ ಥರ ಶೈನ್ ಆಗಲಿಕ್ಕೆ ಮತ್ತು ಈ ಥರ ಸ್ಟ್ರಾಂಗ್ ಆಗಲಿಕ್ಕೆ, ದುರ್ಗಾಮಾತೆ ಆಶೀರ್ವಾದ ಸಿಗೋದಕ್ಕೆ, ನಿಮ್ಮ ಬರ್ಡನ್ನಿಂದ ಹೊರಗಡೆ ಬರೋದಕ್ಕೆ ನೋಡಿ ಫೈನಲ್ ಮೆಸೇಜ್ ಹ್ಯಾಂಗ್ಮ್ಯಾನ್. ಸರೆಂಡರ್. ಯಾವುದೇ ಯೋಚನೆ ಮಾಡಬೇಡಿ, ಸರೆಂಡರ್ ಮಾಡಿ. ಓ ಮೈ ಗಾಡ್, ನಂಗೆ ಮೆಸೇಜ್ ಸ್ಟಾಪ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಿಮ್ಮ ವರ್ಡ್ ಕಂಪ್ಲೀಟ್ ಆಗ್ತಾಯಿದೆ. ನೀವು ಇಲ್ಲಿದ್ದೋರು ಇಲ್ಲಿ ಖಂಡಿತ ಬರ್ತಾ ಇದ್ದೀರಾ. ಆ ಒಂದು ಸ್ಟಕ್ನೆಸ್ ಏನಿತ್ತು, ಏನೋ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದಕ್ಕೆ ಕಷ್ಟಪಟ್ಟು ಮಾಡಿ. ಸೊ ಈ ಒಂದು ನೋವಿನಿಂದ ನೀವು ಹೊರಗಡೆ ಬರ್ತೀರಾ. ನಿಮ್ಮ ಮನೇಲಿ ದೊಡ್ಡವರು ಏನಾದರೂ ಹೇಳಿದ್ರೆ ಖಂಡಿತ ಫಾಲೋ ಮಾಡಿ. ಸೊ ತುಂಬ ದೊಡ್ಡದಾಗ್ತಾ ಇದೆ ವಿಡಿಯೋ, ಸೊ ಸಾಕು ಅನಿಸುತ್ತೆ. ಇಲ್ಲಿಗೆ ನಿಲ್ಲಿಸೋಣ. ಇನ್ಮೇಲೆ ನಿಮ್ಮ ಒಂದು ಬೇಡಿಕೆಯ ಮೇಲೆ ಪ್ರತಿನಿತ್ಯ ನಾನೊಂದು ಗೈಡೆನ್ಸ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ಸೊ ಇಷ್ಟು ದೊಡ್ಡ ಮೆಸೇಜಸ್ನ ಮಾಡಲಿಕ್ಕೆ ಸ್ವಲ್ಪ ನನಗೂ ಕಷ್ಟ ಆಗುತ್ತೆ ಟೈಮು. ಹಾಗಾಗಿ ಪ್ರತಿನಿತ್ಯ ಒಂದೊಂದು ಶಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ದ ಡಿಸಿಷನ್ ಆಫ್ ಮೈ ಸ್ಪಿರಿಟ್ ಗೈಡ್ಸ್ ಆಲ್ಸೋ. ಸೊ ಅದನ್ನು ನೋಡಿ ಮೇಡಮ್ ಏನು ವಿಡಿಯೋ ಹಾಕಿಲ್ಲ ಅಂತ ಅಂದ್ಕೋಬೇಡಿ. ಪ್ರತಿನಿತ್ಯ ನಿಮ್ಗೆ ಏನು ಬೇಕು ಶಾರ್ಟಾಗಿ ಆ ಶಾರ್ಟ್ಸಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಯಾರೆಲ್ಲ ಇಷ್ಟೊತ್ತು ನನ್ನ ಮೆಸೇಜನ್ನು ವಿಡಿಯೋ ನೋಡಿದರೆ ಅದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಂಬರ್ 333 ನಾನು ಈಗ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ಎಂಡ್ ಆಗ್ತಾ ಇದೆ. ಸೊ ಹೊಸ ಜೀವನ ನೀವು ಶುರು ಮಾಡ್ತಾ ಇದ್ದೀರಾ. ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಖಂಡಿತ ರಿಲೀಸ್ ಮಾಡಿ, ಹೊಸದಾಗಿ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಾ, ಓಂ ಕಾಲ ಭೈರವಾಯ ನಮಃ. ಇವತ್ತಿನ ಮೆಸೇಜಸನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ, ಶ್ರೀಮಾತ್ರೇ ನಮಃ, ಓಂ ದುರ್ಗಾಯೇ ನಮಃ. ಥ್ಯಾಂಕ್ ಯು ಸೋ ಮಚ್.